ಕನ್ನಡಿಗರನ್ನ ಕೆರಳಿಸಿ ತಮಿಳ್ ಹಾಸನ್ ಉದ್ಧಟತನವನ್ನ ಮೆರೆದಿದ್ದಾರೆ. ಕಮಲ್ ಹಾಸನ್ ಅವರ ಹೇಳಿಕೆಯನ್ನ ಖಂಡಿಸಿ ಹೋರಾಟದ ಜ್ವಾಲೆ ಭುಗಿಲೆತ್ತಿದೆ. ತಣ್ಣಗಾಗುವಂಥ ಮಾತೇ ಕೇಳಿಸ್ತಾ ಇಲ್ಲ. ಕಮಲ್ ಹಾಸನ್ ಮಾತಿನ ಕಿಚ್ಚು ಫಿಲಂ ಚೇಂಬರ್ಗೆ ನುಗ್ಗಿದ್ದಾರೆ. ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ಕಮಲ್ ಹಾಸನ್ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಮಲ್ ಹಾಸನ್ ಅವರ ಫೋಟೋ ಹಾಗೆ ಫೋಟೋಗೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಕನ್ನಡಿಗರ ಕ್ಷಮೆ ಕೇಳಬೇಕು ಕಮಲ್ ಹಾಸನ್ ಅವರು ತಾವು ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ. ಇಲ್ಲ ಅಂತಂದ್ರೆ ಅವರ ಥಗ್ ಲೈಫ್ ಸಿನಿಮಾ ಜೂನ್ 5ನೇ ತಾರೀಕು ಏನ್ ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ವೈಡ್, ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆಗುವುದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಕರವೇ ಶಿವರಾಮೇಗೌಡ ಬಣ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಇವತ್ತು ಸೀದಾ ಫಿಲಂ ಚೇಂಬರ್ ಒಳಭಾಗಕ್ಕೆ ನುಗ್ಗಿಬಿಟ್ರು ಪ್ರತಿಭಟನಾಕಾರರು, ಕರವೇ ಕಾರ್ಯಕರ್ತರು. ಕ್ಷಮೆ ಕೇಳಬೇಕು, ಕ್ಷಮೆ ಕೇಳೋವರೆಗೂ ಸಿನಿಮಾ ರಿಲೀಸ್ಗೆ ಅವಕಾಶವನ್ನ ನಾವು ಕೊಡೋದಿಲ್ಲ ಅಂತ ಹೇಳಿ ಪಟ್ಟನ್ನ ಹಿಡಿದ್ರು. ನಮ್ಮ ನಾಡಿನ ದುರಂತ ಇತ್ತೀಚೆಗೆ ಕರ್ನಾಟಕದ ಮೇಲೆ ಒಂದಲ್ಲ ಒಂದು ರೀತಿ ನಾಡದ್ರೋಹಿಗಳು ದಾಳಿ ಮಾಡ್ತಿದ್ದಾರೆ. ಅದು ಸೋನು ನಿಗಮ್ ಆಗಿರ್ಬೋದು, ಬ್ಯಾಂಕಲ್ಲಿರೋ ಅಧಿಕಾರಿ ಆಗಿರ್ಬೋದು, ಇನ್ನಿತರರಾಗಿರ್ಬೋದು, ಎಲ್ಲರೂ ಒಂದು ರೀತಿ. ಆದರೆ ಇತ್ತೀಚೆಗೆ ಭಾರತದಲ್ಲಿ ಶ್ರೇಷ್ಠ ನಟ ಅಂತ ಕರೆಸ್ಕೊಂಡಂಥ ಅವಿವೇಕಿ ಕಮಲ್ ಹಾಸನ್ ತನ್ನ ಘನತೆ, ತನ್ನ ಸ್ಥಾನಮಾನಗಳನ್ನ, ಕನ್ನಡಿಗರು ನನಗೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ, ಅವನ ಜಾತಿ ಭಾಷೆ ಏನು ನೋಡಿದಲ್ಲಿ ಅವನ ಸಿನಿಮಾನ ಕರ್ನಾಟಕದ ನೆಲದಲ್ಲಿ 100 ದಿನಗಳ ಕಾಲ ಓಡಿಸಿರುವಂಥ ಈ ನಾಡಿನ ಜನರ ಬಗ್ಗೆ, ಈ ಭಾಷೆ ಬಗ್ಗೆ ಹಿಂದೆ ಒಂದು ಸರಿ ಚಿಕ್ಕಮ್ಮ ಅಂದಿದ್ದ, ಅದೇ ತಾಯಿ ಎಂದಿದ್ದ. ಇವತ್ತು ಅವನು ತಮಿಳಿಗೆ ಹುಟ್ಟಿದ ಭಾಷೆ ಕನ್ನಡ ಅಂತ ಮಾತನ್ನು ದುರಂಕಾರದಲ್ಲಿ ಕನ್ನಡದ ನಟರು ಮುಂದೆ ಹೇಳಿದಾನಲ್ಲ, ಇದಕ್ಕಿಂತ ದುರಂತ ಇನ್ನೊಂದಿಲ್ಲ. ಆದ್ದರಿಂದ ಈ ಅವಿವೇಕಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತಕ್ಕಂಥ ಮಾತನ್ನು ಹಿಂದಕ್ಕೆ ಪಡಿಬೇಕು. ಅವನ ಯಾವುದೇ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗಬಾರ್ದು. ಕನ್ನಡದ ಅನ್ನವನ್ನು ತಿಂದಂಥ ಕನ್ನಡದ ಯಾವ ನಟನೂ ಈ ಹೇಳಿಕೆನೇ ಸಹಿಸ್ಕೋಬಾರ್ದು. ಈ ಕೂಡಲೇ ನಮಗೆ ಪಾಠ ಹೇಳೋದು ಬೇಡ, ನಾವು ಕನ್ನಡಕ್ಕೆ ಸಾಯ್ತೀವಿ ಅಂತ ಹೇಳೋದು ಬೇಡ. ನಾವು ಸಾಯೋದು ಕೇಳ್ತಿಲ್ಲ. ಕನ್ನಡಕ್ಕೆ ಅನ್ಯಾಯ ಆದಾಗ ಧ್ವನಿ ಎತ್ತಿ ಮಾತಾಡೋದನ್ನ ಕಲೀರಿ ಕನ್ನಡದ ಎಲ್ಲ ನಟರುಗಳು. ನೀವು ಪ್ಯಾನ್ ಇಂಡಿಯಾ ನಟರು, ನೀವು ಯಾರು ಕನ್ನಡದ ನಟರಾಗಿ ಉಳಿದಿಲ್ಲ.
ಆದ್ದರಿಂದ ಈ ಪ್ಯಾನ್ ಇಂಡಿಯಾನ ಕನ್ನಡದ ನಟರಿದ್ದೀರಲ್ಲ, ನಿಮ್ಗೆ ಅನ್ನ ಕರ್ನಾಟಕದ ಬೇಕು, ನೆಲೆ ಇಲ್ಲಿ ಬೇಕು, ಸಕಲ ಸವಲತ್ತುಗಳು ಇಲ್ಲಿ ಬೇಕು. ಆದರೆ ನನ್ನ ತಾಯಿ ಭಾಷೆಗೆ ಅವಮಾನ ಮಾಡಿದಾಗ ಖಂಡಿಸ್ತಕ್ಕಂಥ ಧ್ಯೇಯವನ್ನು ತಗೊಳ್ಳಲ್ವಲ್ಲ, ಅದನ್ನು ಖಂಡಿಸಿ ಇವತ್ತು ವಾಣಿಜ್ಯ ಮಂಡಳಿ ಚಲನಚಿತ್ರರಂಗದ ಪ್ರಾತಿನಿಧಿಕ ಸಂಸ್ಥೆ ಅವರು ಕನ್ನಡದ ವಿಷಯವಾಗಿ ಬಂದರೆ ಕಟ್ಟುನಿಟ್ಟಿನ ಕ್ರಮವನ್ನು ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನಕ್ಕೆ ಇವತ್ತು ಸಾಂಕೇತಿಕ ಪ್ರತಿಭಟನೆ, ಅವನ ಮುಖಕ್ಕೆ ಮಸಿ ಬೆಳೆದೆ, ಅವನ ಪೋಸ್ಟರ್ ಮುಖಕ್ಕೆ ಮಸಿ ಬೆಳೆದೆ ಹರಿದಾಕೋದ್ರ ಮುಖಾಂತರ ಹೋರಾಟ ಮಾಡಿದ್ವಿ. ಅವನ ಸಿನಿಮಾ ಬಿಡುಗಡೆ ಮಾಡೋ ಕಾರ್ಯಕ್ಕೆ ಕೈ ಹಾಕಿದೆ ಆದರೆ ತೀವ್ರತರವಾದ ಹೋರಾಟ, ಯಾವುದೇ ತಲೆದಂಡ ಕೊಟ್ಟಾದರೂ ಮಾಡ್ತೀವಿ ಅನ್ನೋ ಎಚ್ಚರಿಕೆ ಹೋರಾಟಗಾರರು ಕೊಡ್ತೀವಿ. ಆ ಸಿನಿಮಾ ಅದು ಯಾಕೆ ರಿಲೀಸ್ ಮಾಡ್ತಾರೆ ನಾವು ನೋಡ್ತೀವಮ್ಮ, ಅಷ್ಟು ಮಾತ್ರ ಹೇಳಬಲ್ಲೆ. ಅವನು ಮಾಡಿರೋ ವಿವಾದಾತ್ಮಕ ಹೇಳಿಕೆಗೆ ಸಮರ್ಪಕವಾದ ಸಮರ್ಥನೆಯನ್ನು ಕೊಟ್ಟು ಕನ್ನಡಿಗರ ಕ್ಷಮೆಯನ್ನು ಕೇಳಲೇಬೇಕು. ಅವ್ನು ಕನ್ನಡಕ್ಕಿಂತ ಕೇಳಲ್ಲ ಅಂತ ಹೇಳಿದ್ರೆ ಅವ್ನ ಸಿನಿಮಾನ ಬಿಡಲ್ಲ ಅಂತ ಹೇಳಬೇಕಾಗತ್ತೆ. ಅವನ ಸಿನಿಮಾ ಖಂಡಿತ ಬಿಡಲ್ಲ, ಅದ್ರಲ್ಲೇನು ಉತ್ಪ್ರೇಕ್ಷೆ ಇಲ್ಲ. ಅವನ ಸಿನಿಮಾಗಳನ್ನ ಎಲ್ಲ ಚಿತ್ರಮಂದಿರದಲ್ಲೂ ತಡೆಯುವಂಥ ಕೆಲಸವನ್ನು ಕನ್ನಡಿಗರು, ಕನ್ನಡದ ಸ್ವಾಭಿಮಾನಿಗಳು ಮಾಡೇ ಮಾಡ್ತೀವಿ. ಇದು ಕೇವಲ ಕನ್ನಡ ಹೋರಾಟಗಾರರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಸಮಸ್ತ ಕನ್ನಡಿಗರಿಗೆ ಸಂಬಂಧಪಟ್ಟಂಥ ವಿಷಯ ಅಂತ ಹೇಳೋದು ಇಚ್ಛೆ ಪಡ್ತೀನಿ. ರಾಜ್ಯ ಸರ್ಕಾರನು ಯಾವ ಸರ್ಕಾರ? ರಾಜ್ಯ ಸರ್ಕಾರ ಕನ್ನಡದ ಸರ್ಕಾರ, ಕನ್ನಡಿಗರ ಸರ್ಕಾರ. ಅವ್ರು ಯಾಕೆ ಕಮಲ್ ಹಾಸನ್ ಪರ ನಿಲ್ತಾರೆ? ಅವ್ರು ಕನ್ನಡಿಗರ ಪರವಾಗಿ ನಿಲ್ಲಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಕನ್ನಡ ಸಂಸ್ಕೃತಿ ಇಲಾಖೆಯ ಸರ್ಕಾರದ ಪ್ರತಿನಿಧಿ ಮಂತ್ರಿ ಅವನು ಕ್ಷಮೆ ಕೇಳಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಭಿವೃದ್ಧಿ ಪ್ರಾಧಿಕಾರದವರು ಸ್ಪಂದಿಸಿದ್ದಾರೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತವರು ಸ್ಪಂದಿಸಿದ್ದಾರೆ. ಅನೇಕ ವಿದ್ವಾಂಸರು ಹೇಳಿದ್ದಾರೆ, ಅನೇಕ ಪ್ರಗತಿಪರರು ಈ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಆದ್ದರಿಂದ ಈ ಸಿನಿಮಾನ ತಡೆಯೋದು 100ಕ್ಕೆ 100 ನಿಶ್ಚಿತ. ಕನ್ನಡಕ್ಕಿಂತ ಕ್ಷಮೆ ಕೇಳೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ಗೆ ನಾವು ಅವಕಾಶವನ್ನ ಮಾಡಿಕೊಡುವುದಿಲ್ಲ ಅನ್ನುವಂಥ ಪಟ್ಟು. ಇವತ್ತು ಫಿಲಂ ಚೇಂಬರ್ನಲ್ಲಿ ಸಭೆ ಆಗ್ತಾ ಇತ್ತು. ಆ ಸಭೆಯ ಮಧ್ಯೆಯೇ ಒಳಭಾಗಕ್ಕೆ ನುಗ್ಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕರವೇ ಕಾರ್ಯಕರ್ತರು. ಬಹಳ ಕ್ಲಿಯರ್ ಕಟ್ ಆಗಿದೆ ಸಂದೇಶ ಕನ್ನಡ ಪರ ಹೋರಾಟಗಾರರದು. ಈವರೆಗೂ ಸಾಕಷ್ಟು ಜನ ಮಾತನಾಡಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.